ಹಾಯ್ ಹೆಲೋ ನಮಸ್ಕಾರ. ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಮತ್ತೊಂದು ಲೋಕಲ್ ಜರ್ನಿಯೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ ಸಹ. ಸೊ ಇವತ್ತು ನಾವು ಟ್ರಾವೆಲ್ ಮಾಡ್ತಾ ಇರೋದು ತಮಿಳ್ನಾಡಿಂದ ಕರ್ನಾಟಕದವರೆಗೂ. ಯಾವ ರೂಟ್ ಅಂದರೆ ಹೊಸೂರಿಂದ ಬಾಣಸ್ವಾಡಿವರೆಗೂ ನಾವಿವತ್ತು ಟ್ರಾವೆಲ್ ಮಾಡ್ತಾಯಿದ್ದೀವಿ. ನಮ್ಮ ಟ್ರೈನ್ ನೋಡಿ ಹಿಂದೆ ರೆಡಿಯಾಗಿ ನಿಂತಿದೆ. ಇರಿ ಫುಟ್ ಓವರ್ ಕ್ರಾಸ್ ಮಾಡಿದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಸೊ ಸರಿ ಸುಮಾರು 76 ಕಿಲೋಮೀಟ್ರನ್ನ ಟ್ರಾವೆಲ್ ಮಾಡ್ತೀವಿ ನಾವು ಈ ಟ್ರೈನಲ್ಲಿ. ಯಾವ ಸ್ಟಾಪಲ್ಲಿ ಎಷ್ಟೊತ್ತು ನಿಲ್ಲಿಸುತ್ತೆ ಮತ್ತು ಎಷ್ಟೊತ್ತಿಗೆ ಬರುತ್ತೆ, ಎಷ್ಟೊತ್ತಿಗೆ ಹೊರಡುತ್ತೆ ಅಂತ ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಇದೇ ವೀಡಿಯೋನಲ್ಲಿದೆ. ಸೊ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಮತ್ತು ಈ ರೂಟು ಡಬ್ಲಿಂಗ್ ಸಹ ಮಾಡ್ತಿದ್ದಾರೆ. ಸೊ ಆ ಅಪ್ಡೇಟ್ ಸಹ ನಿಮಗೆ ಇದೇ ವೀಡಿಯೋನಲ್ಲಿ ಕೊಡ್ತೀನಿ. ಸೊ ನೋಡಿ, ನಮ್ಮ ಉತ್ಕೃಷ್ಟ್ ಎಮ್ ರೆಡಿಯಾಗಿದೆ. ಇನ್ನೊಂದು 20 ನಿಮಿಷ ಇದೆ ನಮ್ಮ ಟ್ರೈನ್ ಹೊರಡೋಕ್ಕೆ. ಸೊ ಬನ್ನಿ ಹೊರಡೋಣ. ಪ್ಲಸ್ ನಿಮ್ಗೆ ಎಲಿವೇಟರ್ ಫೆಸಿಲಿಟಿ ಸಹ ಅವೈಲೇಬಲ್ ಇದೆ ನೋಡಿ. ಸೊ ಹೊಸೂರು ಸ್ಟೇಷನ್ನ ಔಟ್ಸೈಡ್ ಲುಕ್ ನೋಡಿ. ಇದು ದೊಡ್ಡ ಪಾರ್ಕಿಂಗ್ ಸ್ಪೇಸ್ ಮಾಡ್ತಿದ್ದಾರೆ. ಇನ್ನು ಆಲ್ರೆಡಿ ಒಂದು ಪಾರ್ಕಿಂಗ್ ಸ್ಪೇಸ್ ಇದೆ, ಎಕ್ಸಿಸ್ಟಿಂಗ್ ಪಾರ್ಕಿಂಗ್ ಸ್ಪೇಸು. ಬಟ್ ಆದರೆ ಕೆಪಾಸಿಟಿ ಜಾಸ್ತಿ ಬೇಕಾಗಿದ್ದರಿಂದ ಇನ್ನೂ ಮಾಡ್ತಿದ್ದಾರೆ. ಸೊ ಹೊಸೂರು ಬಂದು ಸೌತ್ ವೆಸ್ಟರ್ನ್ ರೈಲ್ವೇಸಲ್ಲೇ ಬರುತ್ತೆ ಝೋನು. ಬಟ್ ತಮಿಳ್ನಾಡು ಸ್ಟೇಟಲ್ಲಿ ಬರುತ್ತೆ ಹೊಸೂರು. ಇದೆ ಹೊಸೂರು ಸ್ಟೇಷನ್. ಡೆವಲಪ್ ಮಾಡ್ತಾ ಇದ್ದಾರೆ ಇನ್ನೂ. ಇಲ್ಲಿ ನೋಡಿ, ಇಲ್ಲೆಲ್ಲ ಸ್ಟೇಷನ್ ಎಕ್ಸಿಟ್ ಆಗಿದ ತಕ್ಷಣ ನಿಮ್ಗೆ ಆಟೋ ಸಿಗುತ್ತೆ. ಎಲ್ಲಿ ತನಕ ಆಟೋಸ್ ಅವೈಲೇಬಲ್ ಇದೆ ಅಂತ ನಂಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಟ್ ಇನ್ ಕೇಸ್ ನಿಯರ್ ಬೈ ಎಲ್ಲರೂ ಇತ್ತು ಅಂದರೆ ಆಟೋಸ್ಗಳು ನಿಮ್ಗೆ ಅವೈಲೇಬಲ್ ಇದೆ. ನೋಡಿ, ಈ ಕಡೆನೇ EVMsಗಳಿದೆ. ಮತ್ತು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಫಿಸಿಕಲ್ ಟಿಕೆಟ್ಸ್ ನೀವು ತೊಗೋಬೋದು. ಅಂದರೆ ಕ್ಯಾಶ್ ಕೊಟ್ಬಿಟ್ಟು ನೀವು ಟಿಕೆಟ್ಸ್ ತೊಗೋಬೋದು. ಈ ಕಡೆ EVMs, ಅಲ್ಲಿ UTS QR ಕೋಡ್ ಸಹ ಅವೈಲೇಬಲ್ ಇದೆ. ಸ್ಟೇಷನ್ ಲೋಕ್ ಈ ಥರ ಇದೆ. ಟೋಟಲಾಗಿ 3 ಪ್ಲ್ಯಾಟ್ಫಾರ್ಮ್ ಇರುವಂತಹ ಸ್ಟೇಷನ್ ಇದಾಗಿದೆ. ಈ ಕಡೆ ಒಂದು ಪ್ಲ್ಯಾಟ್ಫಾರ್ಮು, ಅಲ್ಲಿ MEM ಏನಿದೆಯಲ್ಲ ನಮ್ಮ ಟ್ರೈನ್, ಅದ್ರ ಪಕ್ಕದಲ್ಲಿ ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಇದೆ. ಸೊ ವಾಶ್ರೂಮ್ಸ್ ಅವೈಲೇಬಲ್ ಇದೆ. ಮತ್ತು ಸ್ನ್ಯಾಕ್ಸ್ ಐಟಮ್ಸ್ಗೆ ಸ್ಟಾಲ್ ಸಹ ಅವೈಲೇಬಲ್ ಇದೆ. ಪ್ಲ್ಯಾಟ್ಫಾರ್ಮ್ 1ನಲ್ಲಿ ಸಹ ಅವೈಲೇಬಲ್ ಇದೆ. ಪ್ಲ್ಯಾಟ್ಫಾರ್ಮ್ 2ನಲ್ಲಿ ಸಹ ನಿಮಗೆ ಅವೈಲೇಬಲ್ ಇದೆ. ಸೊ ಸ್ಟೇಷನ್ ನೋಡಿ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಅಡಿಷ್ನಲ್ ಪ್ಯಾಸೆಂಜರ್ ಶೆಲ್ಟರ್ಸ್ ಎಲ್ಲ ಆ್ಯಡ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಸೆಂಟ್ರಲ್ ವಾಶ್ರೂಮ್ ಸಹ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ಅಂಡರ್ ಡೆವಲಪ್ಮೆಂಟ್ ಸ್ಟೇಷನ್ ಅಂತಲೇ ಹೇಳ್ಬೋದು. ಇನ್ನೂ ಡೆವಲಪ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಳೆ ಬರ್ತಿದೆ ಅಂತ. ಜರ್ನಿ ಮಳೆನಲ್ಲಿ ಮಾಡೋದ್ರಲ್ಲಿರೋ ಮಜಾನೇ ಬೇರೆ ಅಲ್ವಾ ಹೇಳಿ. 5 ನಿಮಿಷ ಇದೆ ನಮ್ಮ ಟ್ರೈನ್ ಹೊರಡೋಕ್ಕೆ. ಪ್ರತಿದಿನ ಈ ಟ್ರೈನ್ 3:20ಕ್ಕೆ ಹೊಸೂರಿಂದ ಹೊರಡುತ್ತೆ. ಮತ್ತು ಬಾಣಸ್ವಾಡಿ ಸರಿ ಸುಮಾರು 4:15ಗೆ ರೀಚ್ ಆಗ್ತೀರಾ. ಮತ್ತು ಯಶವಂತಪುರ 5:15ಗೆ ರೀಚ್ ಆಗ್ತೀರಾ ನೀವು. ನಮ್ಮ ಟ್ರೈನ್ ಇನ್ನೂ ಹೊರಟಿಲ್ಲ. ಆಲ್ರೆಡಿ 23 ಆಗ್ತಾ ಬಂತು, ಅಂದರೆ 3:23 ಆಗ್ತಾ ಬಂತು. ಸೊ ಇದಕ್ಕೆ ವೆಯ್ಟ್ ಮಾಡ್ತಿತ್ತು ಅನಿಸುತ್ತೆ, ನಿಮ್ಗೆ ಗೊತ್ತಿಲ್ಲ. ಓಕೆ, ಸೊ ರೂಟು ಮತ್ತು ಸ್ಟಾಪೇಜಸ್ ಬಗ್ಗೆ ಹೇಳ್ಬಿಡ್ತೀನಿ. ಟೋಟಲಾಗಿ ಈ ಟ್ರೈನ್ 66 ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತೆ. 1 ಗಂಟೆ 55 ನಿಮಿಷ ಈ ಟ್ರೈನ್ಗೆ ಟ್ರಾವೆಲ್ ಮಾಡೋಕ್ಕೆ ಟೈಮ್ ಕೊಟ್ಟಿದ್ದಾರೆ. ಓಕೆನಾ. ಸೊ ರೂಟ್ ಬಗ್ಗೆ ಹೇಳಬೇಕಂದ್ರೆ, ಹೊಸೂರಿಂದ ಹೊರಟಿದ ತಕ್ಷಣ ನೆಕ್ಸ್ಟು ಆನೇಕಲ್ಲು ಆಗಿದ ತಕ್ಷಣ ಹಿಲಾಲಿಗೆ ಆದಮೇಲೆ ಕಾರ್ಮೆಲರಾಮಿಂದ ಕಾರ್ಮೆಲರಾಮ್ ಆಗಿದ ತಕ್ಷಣ ನೆಕ್ಸ್ಟು ಬೆಳ್ಳಂದೂರು ರೋಡ್ ಕಡೆಯಿಂದ ನೆಕ್ಸ್ಟ್ ಬರೋದು ಬಾಣಸ್ವಾಡಿನ ಸ್ವಲ್ಪ ಡೈವರ್ಷನ್ ತೊಗೊಂಡು ಹೆಬ್ಬಾಳ ಮುಖಾಂತರ ನಾವು ಯಶವಂತಪುರ ರೀಚ್ ಆಗ್ತೀವಿ. ಲೊಟ್ಟೆಗಲ್ಲನಹಳ್ಳಿ ಈ ಟ್ರೈನ್ಗೆ ಸ್ಟಾಪ್ ಕೊಟ್ಟಿಲ್ಲ. ಸೊ ಹೆಬ್ಬಾಳ ನೆಕ್ಸ್ಟ್ ಡೈರೆಕ್ಟ್ ಸ್ಟಾಪ್ ಇರೋದೆ ಯಶವಂತಪುರ. 5:15ಗೆ ರೀಚ್ ಆಗ್ತಾನೆ.
ಸೊ ಈ ಭಾಗದಲ್ಲಿ ಡಬ್ಲಿಂಗ್ ಅಪ್ಡೇಟ್ ಸಹ ನೋಡ್ಕೊಂಬಿಡಿ. ಇಲ್ಲಿ ನೋಡಿ ಮಾಸ್ಟ್ ಸಹ ಡೈರೆಕ್ಟ್ ಆಗಿದೆ, ಲ್ಯಾಂಡ್ ಫ್ಲ್ಯಾಟ್ನಿಂಗ್ ಆಗಿದೆ. ಒಂದು ಲೇಯರ್ ಜೆಲ್ಲಿಕಲ್ಲೆಲ್ಲ ಹಾಕಿ ಫ್ಲ್ಯಾಟ್ ಮಾಡಿದ್ದಾರೆ. ಮಾರನಾಯಕನಹಳ್ಳಿ ಆಲ್ಮೋಸ್ಟ್ ಆನೇಕಲ್ ಔಟರು. ಕಿಲೋಮೀಟರ್ ಪ್ರಯಾಣಿಸಿದ ನಂತರ ನಮ್ಮ ಮೊದಲನೇ ನಿಲ್ಗಡೆ ಆದಂತಹ ಆನೇಕಲ್ ರೋಡ್ಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 3:35ಕ್ಕೆ ಬರುತ್ತೆ ಮತ್ತು 3:36ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿರೋದು. ನಮ್ಮದಲ್ಲ, ಆ ಕಡೆ BTP ಕ್ಲಿಯರ್ ಮಾಡ್ತಾಯಿದ್ದೀನಿ ಸೆಕ್ಷನ್.
2 ಲೂಪ್ ಲೈನ್ ರೆಡಿ ಆಗ್ತಾ ಬರ್ತಿದೆ. ಒಂದು ಆ ಕಡೆ ಪ್ಲ್ಯಾಟ್ಫಾರ್ಮ್ ಲೈನು ಮತ್ತು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಲೈನು. ಟೋಟಲಾಗಿ ಇವಾಗ ಆನೆಕಲ್ಲಿಗೆ ಸಹ 3 ಪ್ಲ್ಯಾಟ್ಫಾರ್ಮ್ ಆಗುತ್ತೆ ಇವಾಗ. ಹಿಲಾಲಿಗೆ ಔಟ್ರ್ ನೋಡಿ ಈ ಥರ ಅಪ್ಡೇಟ್ ಇದೆ. ಈ ಭಾಗದಲ್ಲಿ ಸಹ ಏನೂ ಆಗಿಲ್ಲ, ಇಲ್ಲೂ ಸಹ ಏನೂ ಆಗಿಲ್ಲ ನೋಡಿ. ಇಲ್ಲಿ ಇನ್ನೂ ಬ್ರಿಡ್ಜ್ ವರ್ಕ್ಸ್ ಪೆಂಡಿಂಗ್ ಇದೆ ನೋಡಿ, ಈ ಹೈಟಿಗೆ ಬರಬೇಕು. ಇಲ್ಲಿಯೂ ಸಹ ಬ್ರಿಡ್ಜ್ ವರ್ಕ್ಸ್ ಪೆಂಡಿಂಗ್ ಇದೆ ಸೆಂಟ್ರಲ್ಲಿ. ಅಲ್ಲಿಗೆ ನೋಡಿ ಲೆಫ್ಟಲ್ಲಿ ಒಂದು ಪ್ಲ್ಯಾಟ್ಫಾರ್ಮು, ಇದು ಮೇಯ್ನ್ ಲೈನು, ಅದ್ರ ಪಕ್ಕದಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್, ಅದ್ರ ಪಕ್ಕದಲ್ಲಿ ಇನ್ನೊಂದು ಸೈಡಿಂಗ್ ಲೈನ್ ಇದೆ ನೋಡಿ. ಟೋಟಲಾಗಿ 3 ಪ್ಲ್ಯಾಟ್ಫಾರ್ಮ್ ಇಲ್ಲಿ ಅಲ್ಲಿಗೆ ಬಂದಾಯಿತು. ಈಗ 26 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಹಿಲಾಲಿಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 3:46ಕ್ಕೆ ಬರುತ್ತೆ ಮತ್ತು 3:47ಕ್ಕೆ ಇಲ್ಲಿಂದ ಹೊರಡುತ್ತೆ ಈ MU. 1 ನಿಮಿಷ ಹೊರಟು ಇಲ್ಲಿ ಕೊಟ್ಟಿದ್ದಾರೆ. ಸ್ಟೇಷನ್ ನೋಡಿ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಆ ಭಾಗದಲ್ಲಿ ಸಹ ನಿಮ್ಗೆ ತೋರಿಸ್ದಂಗೆ 3 ಪ್ಲ್ಯಾಟ್ಫಾರ್ಮ್ ಬಂದಿದೆ, ಅಲ್ಲಿ 2, ಈ ಭಾಗದಲ್ಲಿ 1 ಪ್ಲ್ಯಾಟ್ಫಾರ್ಮ್.
ಯಶವಂತಪುರ ಹೊಸೂರು MEMU. ಇಲ್ಲಿ ಡಬಲ್ ಟ್ರ್ಯಾಕ್ ಆಲ್ರೆಡಿ ಕಮಿಷನ್ ಆಗಿದೆ ಇಲ್ಲಿ. ಹೀಗೆ 35 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆದಂತಹ ಕಾರ್ಮೆಲ್ ರಾಮ್ಗೆ ಬಂದಿದ್ವಿ. ಪ್ರತಿದಿನ ಇಲ್ಲಿಗೆ 3:56ಕ್ಕೆ ಬರುತ್ತೆ ಮತ್ತು 3:57ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿಯೂ ಸಹ ಕೊಟ್ಟಿದ್ದಾರೆ. ಜಾಸ್ತಿ ಅಂದರೆ ಈ ನಾರ್ಮಲಾಗಿ ಎಷ್ಟು ಜನ ಹತ್ಕೊತಾರೋ ಆ ರೇಷಿಯೋನಲ್ಲಿ ಚೆಕ್ ಮಾಡಿದ್ರೆ 70 to 80% IT ಎಂಪ್ಲಾಯೀಸೇ ಈ ಸ್ಟೇಷನ್ನ ಯೂಸ್ ಮಾಡೋದು. ಅಂದರೆ ತುಂಬ ಕಂಪ್ನೀಸ್ ಹತ್ರದಲ್ಲೇ ಇದೆ. ವಿಪ್ರೋ ಸಹ ಇಲ್ಲೇ ಇದೆ. ಇದು ಮತ್ತು ಬೆಳ್ಳಂದೂರು ಇದೆರಡು ಒಂಥರ IT ಸ್ಟೇಷನ್ಸ್ ಅಂತಲೇ ಕನ್ಸಿಡರ್ ಮಾಡೋದು. ತುಂಬ IT ಎಂಪ್ಲಾಯೀಸ್ ಇಲ್ಲಿಂದ ಹತ್ಕೊತಾರೆ ಅಥವಾ ಇಲ್ಲಿ ಇಳ್ಕೊತಾರೆ. ಸೊ ಒನ್ ಆಫ್ ದಿ ಬೆಸ್ಟ್ ಅಪ್ಡೇಟ್ಸ್ ಈ ರೂಟಲ್ಲಿ. ಒಂದು ಜಮಾನದಲ್ಲಿ ಈ ಸ್ಟೇಷನು ಫುಲ್ ಸಿಂಗಲ್ ಲೈನ್ ಸೆಕ್ಷನ್ ಆಗಿತ್ತು. ಅಕ್ಕಪಕ್ಕದಲ್ಲಿ ಫುಲ್ಲು ಗಿಡ ಮರಗಳೆಲ್ಲ ತುಂಬ್ಕೊಂಡಿತ್ತು. ಬಟ್ ಇವಾಗ ನೋಡಿ 2 ಪ್ಲ್ಯಾಟ್ಫಾರ್ಮ್ ಸ್ಟೇಷನ್ನು, 2 ಮೇನ್ ಲೈನ್ ಬರುತ್ತೆ. ಪ್ಲಸ್ ನೋಡಿ ಹೆಂಗೆ ಡೆವಲಪ್ ಮಾಡಿದ್ದಾರೆ ಅಂತ. ನಾವೀಗ ರೀಚ್ ಆಗಿದ್ದೀವಿ ಬೆಳ್ಳಂದೂರು ರೋಡು. ಟೋಟಲಾಗಿ 38 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಬೆಳ್ಳಂದೂರು ರೋಡಿಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 4 ಗಂಟೆಗೆ ಬರುತ್ತೆ ಮತ್ತು 4:01ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು, ಬಟ್ ಇನ್ನೂ ಡಿಪಾರ್ಚರ್ ಸಿಗ್ನಲ್ ಕೊಟ್ಟಿಲ್ಲ ಅಲ್ಲಿ ಮುಂದೆ. ಸೊ ನೋಡೋಣ ಯಾವಾಗ ಕ್ಲಿಯರೆನ್ಸ್ ಕೊಡ್ತಾರಂತ. ಇಲ್ಲೂ ಸಹ 1 ನಿಮಿಷ ಹಾಲ್ಟು ಕೊಟ್ಟಿದ್ದಾರೆ. ಈ ಸ್ಟೇಷನ್ ಅಂತೂ ಡೆವಲಪ್ಮೆಂಟು ಬಾ 2 ವರ್ಷದಲ್ಲಿ ಹೆಂಗೆ ಡೆವಲಪ್ ಮಾಡಿದ್ದಾರೆ ನೋಡಿ ಈ ಸ್ಟೇಷನ್. ಇದೂ ಸಹ ಒಂದು IT ಕಾರಿಡಾರಲ್ಲಿ ಬರುತ್ತೆ. ಚಿನ್ನಪ್ಪನಹಳ್ಳಿ ಹತ್ರ ಅಪ್ಡೇಟ್ ನೋಡಿ. ಇದು ಇಲ್ಲೇನು ಮಾಡ್ತಾರೋ ಗೊತ್ತಿಲ್ಲ. ಪೈಪನ್ನು ತೆಗಿತಾರೆ ಅನ್ಸುತ್ತೆ ಮೇ ಬಿ. ಓ, ಈ ಭಾಗದಲ್ಲಿ ಮಾಡ್ತಿದ್ದಾರಾ? ಚಿಲ್ಡ್ರನ್ಸ್ ಹಾಸ್ಪಿಟಲ್ ಕಡೆ ಇದು.
ಆಲ್ಮೋಸ್ಟ್ ಟೆನ್ ಫ್ಯಾಕ್ಟ್ರಿ ಹತ್ರ ಬರುತ್ತೆ ನೋಡಿ. ನೋಡಿ ಇಲ್ಲೊಂದು ಇಂಪಾರ್ಟೆಂಟ್ ಬ್ರಿಡ್ಜ್ ಬರುತ್ತೆ. ಆ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಸಹ ಒಳ್ಳೆ ಪೇಸಲ್ಲೇ ನಡೀತಿದೆ. ಆಲ್ಮೋಸ್ಟ್ ಆಗಿದೆ ಅಂತಲೇ ಕನ್ಸಿಡರ್ ಮಾಡ್ಕೋಬೋದು. ಟೆನ್ ಫ್ಯಾಕ್ಟ್ರಿ ಸೈಡ್ ಇದು ಬೆನಗನಹಳ್ಳಿ ಸೈಡು, ಇದು ಟೆನ್ ಫ್ಯಾಕ್ಟ್ರಿ ಸೈಡು. ಪರ್ಪಲ್ ಲೈನ್ ಮೆಟ್ರೋ ಸಹ ಇದೆ ನೋಡಿ. ಬೆಂಗಳೂರು ಚೆನ್ನೈ ಮತ್ತು ಈ ಕಡೆ ಲೆಫ್ಟ್ ಡೈವರ್ಷನ್ ತೊಗೊಂಡ್ರೆ ಚನ್ನಸಂದ್ರ ಲೈನ್ ಸಹ ಇವಾಗ ಜಸ್ಟ್ ಕ್ರಾಸ್ ಆಯ್ತು ನೋಡಿ. ನಾವು ಸ್ಟ್ರೈಟ್ ಹೋಗ್ತಾ ಇದ್ದೀವಿ, ಅಂದರೆ ಟುವರ್ಡ್ಸ್ ಬಾನಸವಾಡಿ. ಆಪೋಸಿಟ್ ಸೈಡಲ್ಲಿ ಒಂದು ಲೆಫ್ಟ್ ತೊಗೊಂಡಿದ್ರೆ ಟುವರ್ಡ್ಸ್ ಬೈಯಪ್ಪನಹಳ್ಳಿ ಹೋಗ್ತಿದ್ವಿ ನಾವು. ನಮ್ಮ ಗಂತವ್ಯ ಆದಂತಹ ಬಾನಸವಾಡಿಗೆ ರೀಚ್ ಆಗಿದ್ವಿ. ಟೋಟಲಾಗಿ 51 ಕಿಲೋಮೀಟ್ರ್ ಕವರ್ ಮಾಡಿದ್ದಾಯಿತು. 4:14 ಇಲ್ಲಿಗೆ ಬರುತ್ತೆ ಮತ್ತು 4:15 ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ, ಕ್ಲಿಯರೆನ್ಸ್ ಸಹ ಕೊಟ್ಟಿದ್ದಾಯಿತು. ಸೊ ಟ್ರೈನ್ ನೆಕ್ಸ್ಟು ಯಶವಂತಪುರ ಕಡೆ ಹೊರಡುತ್ತೆ. ಆಗಿತ್ತು ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್ ಹೊಸೂರಿಂದ ಬಾನಸವಾಡಿವರೆಗೂ. ಅಪ್ಡೇಟ್ಸ್ ಎಲ್ಲ ನಿಮ್ಗೆ ತೋರಿಸ್ದೆ, ಎಲ್ಲೆಲ್ಲಿ ಏನೇನು ಅಪ್ಡೇಟ್ಸ್ ಆಗಿದೆ ಅಂತ ಸಹ ನಿಮಗೆ ತೋರಿಸ್ದೆ. ಸೊ ಇದೇ ಥರ ಯಾವ್ದಾದ್ರು ವೀಡಿಯೋಸ್ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದು ಮರಿಬೇಡಿ. ಆದಷ್ಟು ಬೇಗ ನಿಮ್ಮ ಬಳಿ ವೀಡಿಯೋ ಮಾಡಿ ತಲುಪಿಸೋ ಜವಾಬ್ದಾರಿ ನಾನು. ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮನ್ ಸೈನಿಂಗ್ ಆಫ್ ಬಾನಸವಾಡಿಯಿಂದ. ಬಾಯ್. ಆದಷ್ಟು ಬೇಗ ಹೊಸ ವೀಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.